ಮಂಡ್ಯ ನಗರದ 100 ಅಡಿ ರಸ್ತೆಗೆ ನಾಡಪ್ರಭು ಕೆಂಪೇಗೌಡರ ಹೆಸರಿಡಲು ಮಂಡ್ಯದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಅಶೋಕ್ ಜೈರಾಮ್ ನೇತೃತ್ವದಲ್ಲಿ ನಗರಸಭೆ ಅಧ್ಯಕ್ಷ ನಾಗೇಶ್ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಕ್ಕಲಿಗರ ಸಮುದಾಯವಿದೆ. ನಾಡಪ್ರಭು ಕೆಂಪೇಗೌಡರ ಭವನ ಹಾಗೂ ಅವರ ಹೆಸರು ಇರುವಾಗೆ 100 ಅಡಿ ರಸ್ತೆಗೆ ಕೆಂಪೇಗೌಡರ ನಾಮಕರಣ ಮಾಡಿ ಒಂದು ಭವನ ನಿರ್ಮಾಣ ಮಾಡಬೇಕು. ನಾಡು ಕಂಡಂತಹ ಕೆಂಪೇಗೌಡರ ಹೆಸರು ಉಳಿಯಬೇಕು. ಬೆಂಗಳೂರು ನಿರ್ಮಾಣ ಮಾಡಿದ ರೀತಿ ನಾವೆಲ್ಲರೂ ಮಂಡ್ಯವನ್ನು ನಿರ್ಮಾಣ ಮಾಡಬೇಕು. ಹಾಗಾಗಿ ಕೆಂಪೇಗೌಡರ ಹೆಸರು 100 ಅಡಿ ರಸ್ತೆಗೆ ನಾಮಕರಣ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಎಂದು ತಿಳಿಸಿದರು. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿವಸದಿಂದಲೂ ವಿವಿಧ ಸಂಘಟನೆಗಳೆಲ್ಲರೂ ಸೇರಿ, ರಾಜ್ಯ ಒಕ್ಕಲಿಗರ ಸಂಘದವರೆಲ್ಲರೂ ಸೇರಿ ನಮ್ಮ ಮಂಡ್ಯ ನಗರದ 100 ಅಡಿ ರಸ್ತೆ ಏನು ಬರ್ತದೆ ಅದಕ್ಕೆ ನಾಡಪ್ರಭು ಕೆಂಪೇಗೌಡರ ಜೋಡಿ ರಸ್ತೆ ಅಂತೇಳಿ ನಾಮಕರಣವನ್ನು ಮಾಡಬೇಕು ಅಂತೇಳಿ ಮೌಖಿಕವಾಗಿ ನಗರಸಭೆ ಅಧ್ಯಕ್ಷರಲ್ಲಿ ಕೇಳಿಕೊಂಡಿದ್ದು. ಇವತ್ತು ಅಧಿಕೃತವಾಗಿ ನಾವೆಲ್ಲರೂ ಸೇರಿ ನಗರಸಭೆ ಕೌನ್ಸಿಲರ್ಗಳು, ನಮ್ಮ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ನನ್ನನ್ನು ಸೇರಿದಂತೆ ಎಲ್ಲ ನಿರ್ದೇಶಕರು ಎಲ್ಲರೂ ಸೇರಿ ಇವತ್ತು ಮಂಡ್ಯ ನಗರದ 100 ಅಡಿ ರಸ್ತೆಯನ್ನು ನಾಡಪ್ರಭು ಕೆಂಪೇಗೌಡ ಜೋಡಿ ರಸ್ತೆಯನ್ನಾಗಿ ನಾಮಕರಣ ಮಾಡಬೇಕು ಅಂತೇಳಿ ಅಧಿಕೃತವಾಗಿ ಮನವಿಯನ್ನು ಸಲ್ಲಿಸಿದ್ವಿ. ಸದ್ಯದಲ್ಲೇ ಅದರ ಬಗ್ಗೆ ಶೀಘ್ರವಾಗಿ ಕಾರ್ಯಗತ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಾಡಪ್ರಭು ಕೆಂಪೇಗೌಡರು ಯಾವ ರೀತಿ ನಮ್ಮ ಬೆಂಗಳೂರು ನಿರ್ಮಾತ ಮಾಡಿದರೋ ಅದೇ ಹಾದಿಯಲ್ಲಿ ನಾವು ನವ ಮಂಡ್ಯವನ್ನು ನಿರ್ಮಾಣ ಮಾಡೋಣ ಅಂತೇಳಿ ನಾವೆಲ್ಲರೂ ಇವತ್ತು ಸಂಕಲ್ಪ ತೊಟ್ಟಿದ್ವಿ. ಅದಕ್ಕೆ ತಮ್ಮ ಆಶಯ ಕೂಡ ಇರಲಿ ಅಂತೇಳಿ ನಾವು. ಇದೇ ವೇಳೆ ಬಿಜೆಪಿ ಮುಖಂಡ ಇಂಡವಾಳು ಸಚ್ಚಿದಾನಂದ, ವಸಂತಕುಮಾರ್, ಸುಜಾತಾ ಕೃಷ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಮದ್ದೂರು ತಮಿಳು ಕಾಲೋನಿಯ ಶ್ರಮಿಕ ನಿವಾಸಿಗಳಿಗೆ ಹಂಚಿಕೆ ಮಾಡುವ ಉದ್ದೇಶದಿಂದ ಮದ್ದೂರು ತಾಲೂಕಿನ ಕುದುರೆಗುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 745ರಲ್ಲಿ 3.0 ಎಕರೆ ಜಾಗವನ್ನು ನೀಡಿದ್ದು, ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ದಾಖಲೆಗಳ ಸಹಿತ ಆರ್ಟಿಸಿಯನ್ನು ಇಂಡೀಕರಣ ಮಾಡಿ ಹಸ್ತಾಂತರಿಸಿದ್ದ ಜಮೀನನ್ನು ಅನ್ಯ ವ್ಯಕ್ತಿಗಳು ಉಳುಮೆ ಮಾಡುತ್ತಿದ್ದು, ಅದನ್ನು ತೆರವೆ ಮಾಡಿಸಿ ನಿವೇಶನ ಹಂಚಿಕೆ ಮಾಡುವಂತೆ ಆಗ್ರಹಿಸಿ ಶ್ರಮಿಕರು ಕಳೆದ 4 ದಿನಗಳಿಂದ ಮಂಡ್ಯ ನಗರ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಎದುರು ಅಹೋರಾತ್ರಿ ಧರಣಿ ಕೈಗೊಂಡಿದ್ದಾರೆ. ಶ್ರಮಿಕ ಜನರಿಗೆ ಎಲ್ಲರಂತೆ ಬದುಕು ಹಕ್ಕುಗಳಿವೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಅನ್ಯ ವ್ಯಕ್ತಿಗಳು ಜಮೀನು ಉಳುಮೆ ಮಾಡುತ್ತಿರುವುದನ್ನು ತೆರವು ಮಾಡಿಸಿ 110 ಕುಟುಂಬಗಳ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನು ಉಗ್ರ ರೂಪಕ್ಕೆ ಕೊಂಡೊಯ್ಯಲಾಗುವುದೆಂದು ಎಚ್ಚರಿಕೆ ನೀಡಿದರು. ಮದ್ದೂರು ಪಟ್ಟಣದ ಕೆಇಬಿ ಮುಂಭಾಗದಲ್ಲಿ 80ಕ್ಕೂ ಹೆಚ್ಚು ವರ್ಷಗಳ ಕಾಲ 110 ಕುಟುಂಬಗಳು ವಾಸಿಸುತ್ತಿದ್ದು, ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿಯ ತನಕ ಯಾವುದೇ ಸೌಲಭ್ಯಗಳಿಲ್ಲದೆ ಜೀವಿಸುತ್ತಿದ್ದಾರೆ. ಅವರಿಗೆ ಕೂಡಲೇ ನಿವೇಶನ ಹಂಚಿಕೆ ಮಾಡಿ ಸೂರು ಒದಗಿಸಬೇಕೆಂದು ಆಗ್ರಹಿಸಿದರು. ಶ್ರಮಿಕ ನಿವಾಸಿಗಳಿಗೆ ಕೂಡಲೇ ನಿವೇಶನ ಹಂಚಿಕೆ ಮಾಡಿ ಹಕ್ಕು ಪತ್ರಗಳನ್ನು ನೀಡಬೇಕು. ಅಕ್ರಮ ಪ್ರವೇಶ ಮಾಡಿದವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ಅವರನ್ನು ಜಾಗದಿಂದ ತೆರವು ಮಾಡಬೇಕು. ಜಾಗವನ್ನು ಕೂಡಲೇ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ವಶಕ್ಕೆ ಪಡೆದು ರಕ್ಷಣೆ ಮಾಡಿ 110 ಕುಟುಂಬಗಳಿಗೆ 20-30ರಂತೆ ನಿವೇಶನ ಹಂಚಿಕೆ ಮಾಡಿ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ನೀಡಬೇಕೆಂದು ಆಗ್ರಹಿಸಿದರು. ತಮಿಳು ಕಾಲೋನಿ ನಿವಾಸಿಗಳು ಕಳೆದ 2023ನೇ ಸಾಲಿನಲ್ಲಿ 38 ದಿನಗಳ ಕಾಲ ತಮ್ಮ ಜಾಗ ಬೇಕು, ಮೂಲಭೂತ ಸೌಲಭ್ಯಗಳು ಬೇಕು ಮತ್ತು ವಸತಿ ನಿರ್ಮಾಣ ಮಾಡಬೇಕು ಅಂತ 38 ದಿನಗಳ ಕಾಲ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಪ್ರತಿಭಟನೆಯನ್ನು ಮಾಡಲಾಯಿತು. ಹಾಗಾಗಿ ಜಿಲ್ಲಾಧಿಕಾರಿಗಳು 15/3/2024ರಲ್ಲಿ ಕುದುರೆಗುಂಡಿ ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ 245ರಲ್ಲಿ 3 ಎಕರೆ ಜಾಗವನ್ನು 20-30ರಂತೆ 110 ಕುಟುಂಬಗಳಿಗೆ ನಿವೇಶನವನ್ನು ಮಂಜೂರು ಮಾಡಿತ್ತು. ಆದರೆ ಈಗ ದಿಢೀರಂತ ಇದ್ದಕ್ಕಿದ್ದಂತೆ ಯಾರೋ ಒಬ್ಬರು ಅನ್ಯ ವ್ಯಕ್ತಿಗಳು ಅಕ್ರಮವಾಗಿ ಯಾವುದೇ ದಾಖಲೆಗಳಿಲ್ಲದಂತೆ ಅಲ್ಲಿ ಉಳುಮೆ ಮಾಡೋಕ್ಕೆ ಬಂದಿದ್ದಾರೆ. ಆದರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹೆಸರಿಗೆ ಆರ್ಟಿಸಿ ಕೂಡ ಇಂಡೀಕರಣ ಆಗಿದೆ ಮತ್ತು ಎಲ್ಲ ರೀತಿಯ ದಾಖಲಾತಿಗಳನ್ನು ಕೂಡ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ನೀಡಿದ್ದಾರೆ. ಆದರೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಒಂದು ಬೇಜವಾಬ್ದಾರಿತನ, ಒಂದು ನಿರ್ಲಕ್ಷ್ಯದಿಂದ ಅವರು ಹಿಂದೆ ಇದ್ದಂಥ AWE ಅವರು ಸರಿಯಾಗಿ ಕರ್ತವ್ಯವನ್ನು ಮಾಡದಂತಲೇ ಕರ್ತವ್ಯ ಲೋಪ ಎಸಗಿ ಬೇರೆ ಉಳ್ಳವರ ಜೊತೆ ಮತ್ತು ಅನ್ಯ ವ್ಯಕ್ತಿಗಳ ಜೊತೆ ಕೈ ಜೋಡಿಸಿ ಅವರ ಹತ್ರ ಲಂಚವನ್ನು ಪಡೆದು ನಮ್ಮ ಭೂಮಿಯನ್ನು ರಕ್ಷಣೆ ಮಾಡದಂತಲೇ ಅವರು ಮೋಸ ಮಾಡಿರುವಂಥದ್ದು ಕೂಡ ನಾವು ಖಂಡಿಸ್ತೀವಿ. ಅದೇನೇ ಆದರೂ ಸರಿಯೇ ಕುದುರೆಗುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 245ರಲ್ಲಿ 110 ಕುಟುಂಬಗಳಿಗೆ
ನಿವೇಶನ ಹಂಚಿಕೆ ಮಾಡಬೇಕು. ಆದರೆ ಲೀಗಲ್ ಒಪಿನಿಯನ್ನ ಪಡೆದು ನಾವು ಪ್ರೊಟೆಕ್ಷನ್ ತಗೊಂಡು ಹಂಚಿಕೆ ಮಾಡ್ತೀವಂತ ಹೇಳ್ತಾ ಇದ್ದಾರೆ. ನಾವು ಲೀಗಲ್ ಒಪಿನಿಯನ್ ಬಂದರೂ ಬರದೇ ಇದ್ದರೂ ಕೂಡ ನಮ್ಮ ಜಾಗವನ್ನು ಉಳಿಸ್ಕೊಳ್ಳೋದಕ್ಕೆ ಇದೇ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರಿಗೆ 3 ದಿನಗಳ ಕಾಲ ಗಡುವನ್ನು ಕೊಡ್ತೀವಿ. ಅಕಸ್ಮಾತ್ ಅಷ್ಟರೊಳಗೆ ಆಗಲಿಲ್ಲ ಅಂದರೆ ನಾವು ಅಷ್ಟೂ ಜನನೂ ಸೇರಿದಂತೆ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ಅಥವಾ ನಾವು ಜೈಲು ಪಾಲಾದರೂ ಪರವಾಗಿಲ್ಲ, ಅವರು ಏನೇ ಆದರೂ ಕೂಡ ನಮ್ಮ ಜಾಗದಲ್ಲಿ ಹೋಗಿ ನಾವು ಕೂರ್ತೀವಂತ ಈ ಮೂಲಕ ನಾವು ಕೊಳಗೇರಿ ಅಭಿವೃದ್ಧಿ ಮಂಡಳಿಯವ್ರನ್ನ ಎಚ್ಚರಿಸ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟವನ್ನು ಭಾಳ ಹಗುರವಾಗಿ ನೋಡುವಂಥದ್ದು ಏನಾದರೂ ಮಾಡ್ತು ಅಂದರೆ ಮುಂದಿನ ಪರಿಣಾಮವನ್ನು ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಎಚ್ಚರಿಸ್ಕೊಳ್ಬೇಕು ಅಂತ ಈ ಮೂಲಕ ನಾನು ಅವರಿಗೆ ಆಗ್ರಹಿಸ್ತಾ ಪ್ರತಿಭಟನೆಯಲ್ಲಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಸಿದ್ದರಾಜು, ಮಹಿಳಾ ಮುನ್ನಡೆ ಶಿಲ್ಪ, ಪ್ರಕಾಶ್, ಚಂದ್ರಶೇಖರ್ ಹಾಗೂ ವೈದ್ಯುನ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಮಾಡುತ್ತಾರೋ ಬಿಡ್ತಾರೋ ಅದು ಯಾರ್ದು ಅಧಿಕೃತ ರಾಜನ ಏನಾದರೂ ಬಂದು ಒಂದು ಸಮಾವೇಶ ಮಾಡ್ತೀವಿ ಅಂತ ಹೇಳೋರ ಗುಡಿ ಹೂವುಗಳು ಸುದ್ದಿಗಳು ಅದ ಕೆಲವು ಧರ್ಮದ ಶ್ರೀಗಳು ಮೊನ್ನೆ ಮನೆಗೆ ಹೋಗಿ ಭೇಟಿ ಮಾಡಿ ಮನೆಗೆ ಕೆಲವರು ಅವ್ರ ಮಂತ್ರಿಗಿರಿ ಹೋಗಿದೆ ಅಂತ ಒಂದು ಸಮಾಧಾನದ ಮಾತಾಡೋಕ್ಕೂ ಕೂಡ ಹೋಗಿರ್ತಾರೆ. ನಾವು ಅದನ್ನು ಏನೇನೋ ಊಹಿಸ್ಕೊಳ್ಳೋದು ಅಥವಾ ಇನ್ನೇನೋ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು ತಪ್ಪಿಲ್ಲ. ಅವರೊಂದು ಅಲ್ಲೊಂದು ಹೇಳಿಕೆ ಕೊಡ್ತಾರೆ, ನಾವು ದೆಹಲಿಲಿ ಹೋಗ್ಬಿಟ್ಟು ಜನರ ಮುಂದೆ ಕೂತು ಗಮನ ಸೆಳೀತೀವಿ ಹೈಕಮಾಂಡ್ ಅಂತೇಳಿ. ಹೈಕಮಾಂಡ್ ಗಮನ ಸೆಳೆದಿದ್ರೆ ಸಳ್ಕೊಳ್ಳಿ, ಅವ್ರಿಗೆ ಬಿಟ್ಟದ ವಿಚಾರ ಅದು. ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ. ಬಟ್ ಅವ್ರೇನು BJP ಹೋಗೋ ಸಾಧ್ಯತೆ ಬಗ್ಗೆ ಏನು ಅಂತ ಅದೇ ಇಲ್ಲಿ ಕಾಂಗ್ರೆಸ್ ಪಕ್ಷ ಸಮುದ್ರ ಇದೆ, ಯಾರು ಅನಿವಾರ್ಯ ಅಲ್ಲ. ನಮಗೆ ಅನಿವಾರ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನಾನಿದ್ದೀನಿ ಅಷ್ಟೇ. ನಾನು ಹೋದ್ರೂ ಪಕ್ಷ ಇರ್ತದೆ, ಇನ್ನೊಬ್ರು ಹೋದ್ರೂ ಪಕ್ಷ ಇರ್ತದೆ. ಇದರಲ್ಲೇನು ಪಕ್ಷಕ್ಕೇನು ಯಾರು ಏನೂ ಇಲ್ಲ. ನಮ್ಮ ಒಂದು ಅಸ್ತಿತ್ವಕ್ಕೆ ನಾವು ಪಕ್ಷದ ಒಂದು ಆಶ್ರಯದಲ್ಲಿ ಇದ್ದೀವಿ ಅಷ್ಟೇ. ನಮಗೋಸ್ಕರ ಪಕ್ಷ ಇಲ್ಲ. ಸರ್, ಧರ್ಮಸ್ಥಳದ ನಿರ್ಣಯದ ಸಭೆಯಲ್ಲಿ BJP ನಾಯಕರು ಹೇಳ್ತಾರೆ ಕಾಂಗ್ರೆಸ್ ಬುರುಡೆ ಸರ್ಕಾರ ಅಂತೇಳಿ ಆರೋಪ ಮಾಡ್ತಾರೆ. ಪಾಪ ಅವ್ರಿಗೆ ಏನಾಗ್ಬಿಟ್ಟಿದೆ, ಏನು ಅಧಿಕಾರ ಇಲ್ಲದೇ ಖಾಲಿ ಕೂತವ್ರೆ, ಮೇಲೆ ಒದ್ದಾಡ್ತವ್ರೆ. ಏನಾದ್ರು ಮಾಡಬೇಕು, ಆರೋಪ ಮಾಡಬೇಕು, ಅಪವಾದ ಹೊರಿಸ್ಬೇಕು. ಇದನ್ನು ದಿನನಿತ್ಯ ಯಾವ್ದಾರ ಒಂದು ಸಿಕ್ಬಿಟ್ರೆ ದೇವಸ್ಥಾನ ವಿಚಾರ ಆಗಲಿ, ಅದು ಏನು ವಿಚಾರ ಆಗಲಿ ಅದು ಪೂರ್ವಪರ ತಿಳ್ಕೊಳ್ಳೋದಿಲ್ಲ. ಮತ್ತು ಏನು ಇದ್ರ ಆಗು ಹೋಗೋ ಬಗ್ಗೆ ಏನು ಅನ್ನೋದನ್ನು ಗೊತ್ತಿರಲ್ಲ. ಒಟ್ಟಾರೆಯಾಗಿ ಅವರು ಪ್ರತಿಭಟನೆ ಮಾಡಿ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅಂತ ಬಿಂಬಿಸ್ಕೋಬೇಕು. ಆ ಕೆಲಸ ಅವ್ರು ಮಾಡ್ತಾರೆ. ಸರ್, DK ಶಿವಕುಮಾರ್ 60-70 ಜನ ಶಾಸಕರೊಂದಿಗೆ BJPಗೆ ಹೋಗ್ತಾರೆ ಅಂತ ಯತ್ನಾಳ್ ಆರೋಪ. ಎಲ್ಲ ಸುಳ್ಳ್ರಿ. ಅವ್ರು BJPಗೆ ಹೋಗೋದು ಹಿಂದೆನೇ ಹೋಗಿರೋದು ಅವಕಾಶ ಇತ್ತು ಅವ್ರಿಗೆ. ಅಂಥ ಟೈಮಲ್ಲಿ ತಿರಸ್ಕರಿಸಿ ಇವತ್ತು ರಾಜ್ಯಾದ್ಯಂತ ಸುತ್ತಿ ಸಂಘಟನೆ ಮಾಡಿ ಇವತ್ತು ಸರ್ಕಾರನ ರಚನೆ ಮಾಡಿದ್ದಾರೆ. ಅವರೇ ಯಾಕೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ. ಮಂಡ್ಯ ಸ್ವರ್ಣಸಂದ್ರ ನಗರದ BG ದಾಸೇಗೌಡ ರಸ್ತೆಯಲ್ಲಿ ಶ್ರೀ 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 ವಿದ್ಯಾಗಣಪತಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಮೊದಲನೆಯ ವರ್ಷದ ಪುಷ್ಪವಂಟ ಪೂತ್ಸವದ ಹಿನ್ನೆಲೆ ಅನ್ನ ಸಂದರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಜನ ಬಂದು ಈ ಕಡೆ ಸಾಂಬಾರತೆ ಕೊಡ್ರ ನಮ್ಗೆ ದೊಡ್ಡ ದಂಧೆ ನಾವು ಹುಡುಗಿ ಫ್ರೆಶ್ ಆಗಿಬಿಡ್ಲಿ.
ಈ ಸಂದರ್ಭದಲ್ಲಿ ವಿನಾಯಕ ಗೆಳೆಯರ ಬಳಗದ ಪದಾಧಿಕಾರಿಗಳು ಇದ್ದರು. ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ವಿನೂತನವಾಗಿ ವಿವಿಧ ರೀತಿಯ ಪ್ರತಿಷ್ಠಾಪಿಸಿರುವ ಗಣಪತಿ ಮೂರ್ತಿಯನ್ನು ಕಾಣಬಹುದು. ಪ್ರತಿದಿನ ವಿಶೇಷ ಪೂಜೆ, ವಿಶೇಷ ಕಾರ್ಯಕ್ರಮಗಳು ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ನಡೆಯುತ್ತಿದೆ. ಶ್ರೀ ಎಚ್.ಎಂ. ನಾಯಕ್ ಗೆಳೆಯರ ಬಳಗದ ವತಿಯಿಂದ ಸರ್ಕಲ್ನಲ್ಲಿ ಕೂರಿಸಿರುವ ವಿಘ್ನೇಶ್ವರನಿಗೆ ದಿನಾಂಕ 18/9/2025 ಗುರುವಾರ ಅಭಿನವ ಭಾರ್ಗವ ವಿಷ್ಣುವರ್ಧನ್ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ದಿನಾಂಕ 20/9/2025 ಶನಿವಾರ ವಿನಾಯಕ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಗುತ್ತದೆ ಎಂದು ಸಂಘದ ಸದಸ್ಯರಾದ ರಂಜಿತ್ ಕುಮಾರ್ ತಿಳಿಸಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಸರ್ಕಲ್ನಲ್ಲಿ ಪ್ರತಿಷ್ಠಾಪಿಸಿರುವ ಸ್ಟಾರ್ ಬಾಯ್ಸ್ ಗೆಳೆಯರ ಬಳಗದ ವತಿಯಿಂದ ಪ್ರತಿಷ್ಠಾಪಿಸಿರುವ ವಿನಾಯಕನಿಗೆ ದಿನಾಂಕ 15/9/2025 ಸೋಮವಾರ ಅನ್ನ ಸಂತರ್ಪಣೆ ಹಾಗೂ ದಿನಾಂಕ 18/9/2025 ಗುರುವಾರ ವಿಸರ್ಜಿಸಲಾಗುತ್ತದೆ ಎಂದು ಬಳಗದ ಸದಸ್ಯರು ತಿಳಿಸಿದ್ದಾರೆ. ಶ್ರೀ ಬಸವೇಶ್ವರ ಸರ್ಕಲ್ನಲ್ಲಿ ಶ್ರೀ ಬಸವೇಶ್ವರ ಗೆಳೆಯರ ಬಳಗದ ವತಿಯಿಂದ ಪ್ರತಿಷ್ಠಾಪಿಸಿರುವ ವಿನಾಯಕನಿಗೆ ದಿನಾಂಕ 7/9/2025 ಭಾನುವಾರ ಅನ್ನ ಸಂತರ್ಪಣೆ ಹಾಗೂ ದಿನಾಂಕ 14/9/2025 ಭಾನುವಾರ ವಿಸರ್ಜನೆ ಮಾಡಲಾಗಿದೆ ಎಂದು ಬಳಗದ ಸದಸ್ಯರಾದ ಪ್ರಮೋದ್ ಹಾಗೂ ವಿನೋದ್ ರಾಜ್ ತಿಳಿಸಿದ್ದಾರೆ. ಚಿತ್ತಾನಹಳ್ಳಿ ಗ್ರಾಮದಲ್ಲಿ ವಕ್ರತುಂಡ ವಿನಾಯಕ ಬಳಗದ ವತಿಯಿಂದ ಪ್ರತಿಷ್ಠಾಪಿಸಿರುವ ವಿನಾಯಕ ಮೂರ್ತಿಗೆ ದಿನಾಂಕ 4/9/2025 ಗುರುವಾರ ಸಂಜೆ 6 ಗಂಟೆಗೆ ವಿಶೇಷ ಪೂಜೆ ಹಾಗೂ ವಿಘ್ನೇಶ್ವರನ ಮೂರ್ತಿಯನ್ನು ಗ್ರಾಮದ ಟ್ರ್ಯಾಕ್ಟರ್ ಮೂಲಕ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ನಗರಿ ಸಮೇತ ಹಾಗೂ ಜಾನಪದ ಕಲಾವಿದರಿಂದ ಮೆರವಣಿಗೆ ಮಾಡಿ ಗ್ರಾಮದ ದೊಡ್ಡ ಕೆರೆಯಲ್ಲಿ ವಿಸರ್ಜಿಸಲಾಗುತ್ತದೆ ಎಂದು ಗೆಳೆಯರ ಬಳಗದ ಸದಸ್ಯರಾದ ದರ್ಶನ್ ತಿಳಿಸಿದ್ದಾರೆ. ಗ್ರಾಮದ ವಾಟರ್ ಟ್ಯಾಂಕ್ ಶ್ರೀ ಬಸವೇಶ್ವರ ಬೀದಿಯಲ್ಲಿ ಪ್ರತಿಷ್ಠಾಪಿಸಿರುವ ಶ್ರೀ ವಿದ್ಯಾವಿನಾಯಕ ಗೆಳೆಯರ ಬಳಗದ ವತಿಯಿಂದ ವಿನಾಯಕ ಮೂರ್ತಿಯನ್ನು ದಿನಾಂಕ 13/9/2025 ಶನಿವಾರ ಸಂಜೆ 6 ಗಂಟೆಗೆ ವಿಸರ್ಜನೆ ಮಾಡುತ್ತೇವೆ ಎಂದು ವಿನಾಯಕ ಗೆಳೆಯರ ಬಳಗದ ಸದಸ್ಯರಾದ ವಿಶ್ವ ತಿಳಿಸಿದ್ದಾರೆ. ಆದ್ದರಿಂದ ಸಾರ್ವಜನಿಕರು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ.